ವೀಕ್ಷಕರೇ, ಆರೋಗ್ಯವೇ ಭಾಗ್ಯ. ಏನಕ್ಕಂದ್ರೆ ನಾವು ಆರೋಗ್ಯನ ಚೆನ್ನಾಗಿ ಕಾಪಾಡಿಟ್ಕೊಂಡಿರ್ಬೇಕು. ಅದಕ್ಕೆ ಮುಖ್ಯವಾಗಿ ಕಾರಣ ನಾವು ಸೇವಿಸುವಂಥ ಆಹಾರ ಕೂಡ ಆಗಿರುತ್ತೆ. ಅದಕ್ಕೋಸ್ಕರನೇ ನಾನು ಆರೋಗ್ಯಕರ ಅಡುಗೆಯಲ್ಲಿ ಬೂದುಗುಂಬಳಕಾಯಿ ದಹಿ ಕೂಟ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇನ್ನು ಬೂದುಗುಂಬಳಕಾಯಿಂದ ಆರೋಗ್ಯಕ್ಕೆ ಏನು ಲಾಭ ಅಂತಿದ್ದೀರಾ? ಬೂದುಗುಂಬಳಕಾಯಿ ಸೇವಿಸೋದ್ರಿಂದ ನೀವು ದಪ್ಪ ಇದ್ರೆ ಸಣ್ಣ ಆಗ್ತೀರಾ. ಹಾಗೆ ನೆನಪಿನ ಶಕ್ತಿ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ದೇಹಕ್ಕೆ ಫೈಬರ್ ಕಂಟೆಂಟ್ ಹೆಚ್ಚಾಗಿ ಸಿಗುತ್ತೆ. ಇಷ್ಟೆಲ್ಲ ತಿಳ್ಕೊಂಡಿದ್ದಾಯ್ತು, ಇನ್ನು ಅಡುಗೆ ಮಾಡೋದು ತಿಳ್ಕೊಬೇಕಲ್ವಾ? ಅದಕ್ಕಿಂತ ಮುಂಚೆ ಈ ಅಡುಗೆಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ಬೂದುಗುಂಬಳಕಾಯಿ, ಕಡಲೆ ಹಿಟ್ಟು, ಮೆಂತ್ಯ ಸೊಪ್ಪು, ಕೊತ್ತಂಬರಿ, ಖಾರದ ಪುಡಿ, ಮೆಣಸಿನಕಾಯಿ, ಮೊಸರು, ಎಣ್ಣೆ, ಈರುಳ್ಳಿ, ಸಾಸಿವೆ, ಕರಿಬೇವು, ಅರಿಶಿನ, ಉಪ್ಪು. ಈಗ ನಾನು ಆರೋಗ್ಯಕರ ಅಡುಗೆಯಲ್ಲಿ ಬೂದುಗುಂಬಳಕಾಯಿ ದಹಿ ಕೂಟು ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಫಸ್ಟೇನೆ ಬೂದುಗುಂಬಳಕಾಯಿನ ಸಿಪ್ಪೆ ತೆಗೆದ್ಬಿಟ್ಟು ಕಟ್ ಮಾಡಿ ಈ ಥರ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ಇವತ್ತು ನಾನು ಆರೋಗ್ಯಕರ ಅಡುಗೆಯಲ್ಲಿ ಕೂಟನ್ನು ಏನಕ್ಕೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಗೊತ್ತಾ? ಏನಕ್ಕಂದರೆ ನಾನಿವತ್ತು ಬೂದುಗುಂಬಳಕಾಯಿ ಕೂಟ್ ಮಾಡ್ತಾ ಇದ್ದೀನಿ. ಇನ್ನು ಬೂದುಗುಂಬಳಕಾಯಿಯಿಂದ ಆರೋಗ್ಯಕ್ಕೆ ಏನು ಲಾಭ ಇದೆ ಅಂತ ನಿಮಗೆ ಗೊತ್ತಲ್ವಾ? ಮೇಯ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ, ಹಾಗೆ ಡೈಜೆಷನ್ ಚೆನ್ನಾಗಿರುತ್ತೆ, ಇನ್ನು ನೆನಪಿನ ಶಕ್ತಿ ಅಂತೂ ತುಂಬ ಚೆನ್ನಾಗಿರುತ್ತೆ. ವಿಷಯ ತಿಳ್ಕೊಳ್ತಾ ಇರಿ, ಹಾಗೆ ಅಡುಗೆ ಕೂಡ ತಿಳ್ಕೊಬೇಕು. ಅದಕ್ಕೆ ಅಡುಗೆ ಶುರು ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಸಾಸಿವೆ ಹಾಕಬೇಕು. ಒಂದು ಸ್ವಲ್ಪ ಕರಿಬೇವು ಕೂಡ. ಈರುಳ್ಳಿ, ನೋಡಿ, ನಾವು ಆರೋಗ್ಯಕರ ಅಡುಗೆಯಲ್ಲಿ ಈರುಳ್ಳಿ ಬಳಸ್ತೀವಲ್ಲ, ನೀವು ಈರುಳ್ಳಿ ಮಾಮೂಲಿ ಈರುಳ್ಳಿ ಇದ್ದರೆ ಬಳಸ್ಬೋದು, ಇಲ್ಲ ಅಂದರೆ ಬಿಳಿ ಈರುಳ್ಳಿ ಕೂಡ ಬಳಸ್ಬೋದು. ನಿಮಗೆಲ್ಲರಿಗೂ ಗೊತ್ತಲ್ವಾ, ಬಿಳಿ ಈರುಳ್ಳಿ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ. ಅದಕ್ಕೇ ವೈಟ್ ಆನಿಯನ್ ಸೂಪ್ ಅಂತಲೇ ಬರುತ್ತೆ. ನೀವು ಯಾವುದಾದ್ರೂ ರೆಸ್ಟೋರೆಂಟ್ಗೆ ಹೋಗಿ ಸೂಪನ್ನ ಕುಡಿಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನು ನಾನೇ ನಿಮಗೆ ತೋರಿಸಿದ್ದೀನಲ್ವಾ ಸೂಪ್ಗಳನ್ನು ಹೇಗೆ ಮಾಡಬೇಕು ಅಂತ. ಈಗ ನಾವು ಪನ್ನೀರ್ ಸೂಪ್ ಮಾಡ್ತೀವಲ್ವಾ, ಪನ್ನೀರ್ ಬದಲು ಬಿಳಿ ಈರುಳ್ಳಿನ ಹಾಕಬೇಕು. ಈರುಳ್ಳಿ ಹಾಕಿದ್ದಾಯಿತು, ಮತ್ತು ಮೆಣಸಿನ್ಕಾಯಿ ಕೂಡ ಹಾಕಿದ್ದಾಯಿತು. ನೆಕ್ಸ್ಟು ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ. ಮೆಂತ್ಯ ಸೊಪ್ಪನ್ನು ತಾಳಿಸ್ತಾ ಇದ್ದಾಗೆ ಗಮ್ಮಂತ ವಾಸನೆ ಬರುತ್ತೆ. ಅದೇನೋ ಗೊತ್ತಿಲ್ಲ, ಸೊಪ್ಪಿನಲ್ಲಿ ಒಂದು ಒಳ್ಳೆ ಗುಣ ಇರುತ್ತೆ. ಆ ಗುಣ ಏನಂದರೆ ನಮ್ಮ ಆರೋಗ್ಯನೂ ಸುಧಾರಿಸುತ್ತೆ, ಹಾಗೆ ಬಾಯಿಗೆ ರುಚಿನೂ ಕೊಡುತ್ತೆ. ಎಷ್ಟು ಒಂಥರ ಪ್ರಕೃತಿದು ಎಷ್ಟು ಹೇಳಿದ್ರೂ ಸಾಲದು. ಈಗ ಒಂದು ಬಟ್ಲಲ್ಲಿ ನೀರು ಹಾಕೋಬೇಕು. ಕಡಲೆ ಹಿಟ್ಟು ಅಂದರೆ ಕಡಲೆಬೇಳೆ ಇರುತ್ತಲ್ಲ, ಆ ಪೌಡ್ರು 2 ರಿಂದ 3 ಸ್ಪೂನ್ನಷ್ಟು ನೀರಲ್ಲಿ ಹಾಕ್ಕೊಳ್ಳಿ. ಗಂಟು ಇಲ್ಲದೆ ಇರೋ ಹಾಗೆ ನೀರಿನಲ್ಲಿ ಕಲಿಸ್ಬೇಕು. ಕಡಲೆ ಹಿಟ್ಟನ್ನು ಈ ಥರ ಒಗ್ಗರಣೆಗೆ ಹಾಕಿಬಿಟ್ಟು ಕೈ ಆಡಿಸಿ, ಅದು ಕುದಿಯೋ ಟೈಮ್ನಲ್ಲಿ ಉಪ್ಪು ಖಾರ ಎಲ್ಲ ಹಾಕಬೇಕು. ಖಾರದ ಪುಡಿ 1 ಸ್ಪೂನ್ನಷ್ಟು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು,
ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಕೂಡ. ನಿಮ್ಗೇನಾದರೂ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು. ಗೊತ್ತಲ್ವಾ ಕೂಟು ಯಾವ ಹದಕ್ಕಿರಬೇಕು ಅಂತ. ಈಗ ಕಡಲೆ ಹಿಟ್ಟೆಲ್ಲ ಬೆಂದಿದೆ ಅಲ್ವಾ, ಈ ಟೈಮ್ಗೆ ನೀವು ಬೂದ್ಗುಂಬಳಕಾಯಿ ಬೇಯಿಸಿರೋದನ್ನು ಹಾಕಬೇಕು. ಒಂದು ಸ್ವಲ್ಪ ಕೊತ್ತಂಬರಿನೂ ಹಾಕಬೇಕು. ಈಗ ಗ್ಯಾಸ್ ಆಫ್ ಮಾಡಿಬಿಡಿ. ಗ್ಯಾಸ್ ಆಫ್ ಮಾಡಿದ ಮೇಲೆ ಕೊನೆಯದಾಗಿ ಮೊಸರನ್ನು ಹಾಕಬೇಕು, ಅಂದರೆ ದಹಿ. ನಿಮಗೆ ಈ ಅಡುಗೆ ಸ್ವಲ್ಪ ಹುಳಿ ಹುಳಿಯಾಗಿ ಬೇಕು ಅಂದರೆ ಹುಳಿ ಮೊಸರನ್ನು ಬಳಸ್ಬೋದು. ಇಲ್ಲ ಹಾಗೆ ಇದ್ರೂ ಪರವಾಗಿಲ್ಲ ಅಂದರೆ ಮಾಮೂಲು ಮೊಸರು, ಸಪ್ಪೆ ಮೊಸರು ಇಲ್ಲಾಂದರೆ ಸಿಹಿ ಮೊಸರನ್ನ ಬಳಸಿದ್ರೂ ನಡೆಯುತ್ತೆ. ನೋಡಿದ್ರಲ್ಲ ಆರೋಗ್ಯಕರ ಅಡುಗೆಯಲ್ಲಿ ಬೂದ್ಗುಂಬಳಕಾಯಿ ದಹಿ ಕೂಟು ಹೇಗೆ ಮಾಡೋದು ಅಂತ. ಈಗ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡೋಣ. ನೀವು ಇದನ್ನ ಅನ್ನದ ಜೊತೆಗೆ ಇಲ್ಲ ಚಪಾತಿ ಜೊತೆಗೆ ಈ ಥರ ಎಲ್ಲ ನಂಚ್ಕೊಂಡು ತಿನ್ಬೋದು. ಬೂದ್ಗುಂಬಳಕಾಯಿ ದಹಿ ಕೂಟ್ ಮಾಡುವ ವಿಧಾನ: ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ, ಸಣ್ಣದಾಗಿ ಹೆಚ್ಚಿದ ಹಸಿಮೆಣಸಿನಕಾಯಿ, 1 ಕಪ್ ಮೆಂತ್ಯ ಸೊಪ್ಪನ್ನು ಹಾಕಿ ಬೇಯಿಸಿಕೊಳ್ಳಿ. ಈಗ ಬೌಲ್ನಲ್ಲಿ ನೀರು, ಕಡಲೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಪ್ಯಾನ್ಗೆ ಹಾಕಿ. 1 ಸ್ಪೂನ್ ಖಾರದ ಪುಡಿ, ಅರಿಶಿನ, ಬೂದುಗುಂಬಳಕಾಯಿ, ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದಕ್ಕೆ ಮೊಸರನ್ನು ಸೇರಿಸಿ ಚೆನ್ನಾಗಿ ಕಲಸಿರಿ. ಈಗ ಸರ್ವಿಂಗ್ ಬೌಲ್ನಲ್ಲಿ ಹಾಕಿ ರುಚಿಯಾದ ಬೂದುಗುಂಬಳಕಾಯಿ ದಹಿ ಕೂಟನ್ನು ಸರ್ವ್ ಮಾಡಿ.